ಮದರ್ ಥೆರೇಸರ್ ಅವರ ಜೀವನದಲ್ಲಿ ಅದನ್ನು ನೋಡುತ್ತೇವೆ. ದೇವರ ಕೆಲಸದಲ್ಲಿ ತಮ್ಮನ್ನೇ ಯಥೇಚ್ಛವಾಗಿ ತೊಡಗಿಕೊಂಡಿದ್ದ ಅವರಲ್ಲಿ ಒಂದು ಅಸಮಾಧಾನ, ದೇವರ ಪ್ರಸನ್ನತೆಯನ್ನೇ ಕಳೆದುಕೊಂಡಂಥ ಒಂದು ಅನುಭವ. ಆಗ ಅವರಿಗೆ ನೀಡಲ್ಪಟ್ಟ ಒಂದು ಯೋಚನೆ, ಪರಮಪ್ರಸಾದದಲ್ಲಿರುವ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಪ್ರತಿದಿನ ನಿನ್ನ ಸಮಯವನ್ನು ಕಳೆ, ಅಲ್ಲಿ ವಿಶ್ರಾಂತಿ ಪಡೆದುಕೋ, ಅಲ್ಲಿ ವಿಶ್ರಾಂತಿ ಪಡೆದುಕೋ. ನಮ್ಮ ಪೋಪ್ ಸಂತ ದ್ವಿತೀಯ ಜಾನ್ ಪಾಲರು ಹೇಳುತ್ತಾರೆ, ಅನೇಕ ಬಾರಿ ನಮ್ಮಲ್ಲಿ ದೇವರ ಕೆಲಸ ದೇವರ ಕೆಲಸ ದೇವರ ಕೆಲಸ ಎಂದು, ಒಳ್ಳೆಯ ಕೆಲಸ ಎಂದು ಹೇಳಿ ಆ ದೇವರ ಕೆಲಸದಲ್ಲೇ ನಾವು ಮಗ್ನರಾಗಿ ದೇವರನ್ನೇ ಮರೆತು ಬಿಡುತ್ತಿದ್ದೇವೆ. ಆಂಗ್ಲದಲ್ಲಿ ಅವರು ಹೇಳುತ್ತಾರೆ, we immerse ourselves in the work of the Lord so much wherein we forget the Lord of the work. ಒಳ್ಳೆಯ ಕೆಲಸದ ಆ ಬರದಲ್ಲಿ ನಾವು ಆ ಒಳ್ಳೆಯ ಸಕಲ ಒಳ್ಳೆಯ ಬುಗ್ಗೆಯಾಗಿರುವ, ಒಳಿತಿನ ಬುಗ್ಗೆಯಾಗಿರುವ ಸರ್ವೇಶ್ವರನನ್ನ ಮರೆಯಬಾರದು. ಆ ದುಡಿಮೆ, ವಿಶ್ರಾಂತಿ ಬಹಳ ಮುಖ್ಯವಾದದ್ದು. ಅದನ್ನೇ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ.
ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 16ನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಇಂದಿನ ಕೀರ್ತನೆಯಲ್ಲಿ ನಾವು ಹಾಡಲಿದ್ದೇವೆ, ದೇವರು ನನ್ನ ಗೊಲ್ಲ ಕೊರತೆ ನಾ ಪಡೆನು. ಪ್ರಭು ಕ್ರಿಸ್ತರಲ್ಲಿ ಪ್ರಿಯರೇ, ಪ್ರತಿ ಬಲಿಪೂಜೆಯು ನಮ್ಮ ಮೇಷಪಾಲಕರಾದ ದೇವರನ್ನ ಭೇಟಿ ಮಾಡುವ ಸಂದರ್ಭವಾಗಿದೆ. ಆ ಗೊಲ್ಲನೊಂದಿಗೆ ನಾವು ಮಾತನಾಡುವ ಸಂದರ್ಭವಾಗಿದೆ. ಅವನು ನಮಗೆ ಉಪಶಮನವನ್ನು ನೀಡುವ ಸಂದರ್ಭವಾಗಿದೆ. ಆದ್ದರಿಂದ ಇದು ವ್ಯಯವಾಗಬಾರದು. ನಮ್ಮ ಜೀವನದಲ್ಲಿ ಬಲಿ ಅರ್ಪಣೆಯ ಸಮಯದಲ್ಲಿ ನಾವು ವ್ಯಯ ಮಾಡುವ ಈ ಸಮಯ ನಮ್ಮ ಜೀವನದ ಬಹಳ ಮುಖ್ಯವಾದ ಗಳಿಗೆಗಳಾಗಬೇಕು. ಇಂದು ಈ ಬಲಿಯಲ್ಲಿಯೂ ಸಹ ನಾವು ನಮ್ಮ ಜೀವನದ ಗೊಲ್ಲನನ್ನು ಭೇಟಿ ಮಾಡಲಿದ್ದೇವೆ. ಅವರು ನಮ್ಮೊಂದಿಗೆ ಮಾತನಾಡಲಿದ್ದಾರೆ, ನಮಗೆ ಉಪಶಮನವನ್ನು ನೀಡಲಿದ್ದಾರೆ. ಅವರ ಶಾಂತಿಯನ್ನು, ಪ್ರೀತಿಯನ್ನು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರನ್ನೇ ಪರಮಪ್ರಸಾದದಲ್ಲಿ ಅವರ ಶರೀರ ರಕ್ತವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಆ ಗೊಲ್ಲನ ಮಾತಿಗೆ ಕಿವಿ ಕೊಡೋಣ. ನಮ್ಮ ತುಂಬು ಹೃದಯದಿಂದ ಅವರನ್ನು ಸ್ವಾಗತಿಸೋಣ. ಪ್ರವಾದಿ ಯೆರೆಮೀಯ ಗ್ರಂಥದಿಂದ ವಾಚನ. ಇಂದು ಸರ್ವೇಶ್ವರ ಸ್ವಾಮಿಯ ನುಡಿ. ನನ್ನ ಮುಂದೆ ಕುರಿಗಳನ್ನು ಚದುರಿಸಿ ಹಾಳು ಮಾಡುವ ಕುರುಬರಿಗೆ ಧಿಕ್ಕಾರ. ಇಸ್ರಾಯೇಲರ ದೇವರಾದ ಸರ್ವೇಶ್ವರ ತಮ್ಮ ಜನರೆಂಬ ಕುರಿಗಳನ್ನು ಮೇಯಿಸುವ ಕುರಿಗಾಯಿಗಳ ದ್ರೋಹವನ್ನು ಅರಿತಿದ್ದಾರೆ. ಅಂಥವರನ್ನು ಕುರಿತು ಹೀಗೆನ್ನುತ್ತಾರೆ, ನೀವು ನನ್ನ ಮಂದೆಯನ್ನು ಚದುರಿಸಿ ಓಡಿಸಿ ಬಿಟ್ಟಿದ್ದೀರಿ, ಅವುಗಳ ಬಗ್ಗೆ ಎಚ್ಚರಿಕೆ ವಹಿಸಲೇ ಇಲ್ಲ. ನಿಮ್ಮ ನೀಚ ಕಾರ್ಯಗಳ ನಿಮಿತ್ತ ನಿಮ್ಮನ್ನು ವಿಚಾರಣೆಗೆ ಗುರಿಪಡಿಸುವೆನು. ನನ್ನ ಮಂದೆಯನ್ನು ಯಾವ ಯಾವ ದೇಶಗಳಿಗೆ ಅಟ್ಟಲಾಗಿದೆಯೋ ಆ ಎಲ್ಲ ದೇಶಗಳಿಂದ ಅಳಿದುಳಿದ ಕುರಿಗಳನ್ನು ಒಟ್ಟುಗೂಡಿಸಿ ತಮ್ಮ ತಮ್ಮ ಹಟ್ಟಿಗಳಿಗೆ ಮರಳಿ ಬರಮಾಡುವೆನು. ಅವು ದೊಡ್ಡ ಪೀಳಿಗೆಯಾಗಿ ಬೆಳೆಯುವವು. ನಾನು ಅವುಗಳ ಮೇಲೆ ಕುರಿಗಾಯಿಗಳನ್ನು ನೇಮಿಸುವೆನು. ಅವರು ಅವುಗಳನ್ನು ಪರಿಪಾಲಿಸುವರು. ಅವು ಇನ್ನೂ ಬೆದರಬೇಕಾಗಿಲ್ಲ. ಅವುಗಳಲ್ಲಿ ಒಂದು ಕಡಿಮೆಯಾಗುವುದೂ ಇಲ್ಲ. ಇದು ಸರ್ವೇಶ್ವರನಾದ ನನ್ನ ನುಡಿ. ಸರ್ವೇಶ್ವರ ಹೇಳುವುದನ್ನು ಗಮನಿಸಿರಿ. ದಿನಗಳು ಬರಲಿವೆ, ಆಗ ನಾನು ದಾವೀದನೆಂಬ ಮೂಲದಿಂದ ಒಂದು ಮೊಳಕೆಯನ್ನು ಚಿಗುರಿಸುವೆನು. ಆತ ಸತ್ಪುರುಷ, ರಾಜನಾಗಿ ಆಳುವನು, ವಿವೇಕದಿಂದ ಕಾರ್ಯ ಸಾಧಿಸುವನು, ಧರೆಯಲ್ಲಿ ನ್ಯಾಯನೀತಿಯನ್ನು ನಿರ್ಮಿಸುವೆನು. ಆತನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿ ಇರುವರು, ಇಸ್ರಾಯೇಲರು ನೆಮ್ಮದಿಯಿಂದ ಬಾಳುವರು. ಯೆಹೋವ ಚಿತ್ಕನ ಎಂದರೆ ಸರ್ವೇಶ್ವರನೇ ನಮ್ಮ ಸದ್ಧರ್ಮ ಎಂದು ಹೆಸರು ಆತನಿರುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಎನಗೆ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಎನಗೆ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಎನಗೆ. ಹಸಿರು ಗಾವಲುಗಳನ್ನೆನ್ನ ತಂಗಿಸುವನು, ತಿಳಿಕೊಳಗಳ ಬಳಿಗನ್ನ ಕರೆದೊಯ್ಯುವನು, ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನ್ನಾತ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಎನಗೆ. ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆಯುವಾಗಲೂ ಅಂಜನು ಕೇಡಿಗೆ. ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ. ಕಾಣೆನೆಂದಿಗೂ ನಾ ದಿಗಿಲನ್ನು, ನೀನಿರಲು ನನ್ನೊಂದಿಗೆ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಎನಗೆ. ಸಜ್ಜುಗೊಳಿಸುವೆ ನಿನ್ನ ಶತ್ರುಗಳ ಕಣ್ಮುಂದೆಯೇ ನನ್ಗೌತಣವನ್ನು. ಹಚ್ಚುವೆ ತಲೆಗೆ ತೈಲವನ್ನು, ತುಂಬಿ ತುಳುಕಿಸುವೆ ಪಾನಪಾತ್ರೆಯನ್ನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ. ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ.
ಪ್ರಭು ಕುರಿಗಾರಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲವೂ ನನಗೆ. ಪೌಲನು ಎಫೆಸರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಇದೊಮ್ಮೆ ದೇವರಿಂದ ದೂರವಾಗಿದ್ದ ನಿಮ್ಮನ್ನು ಕ್ರಿಸ್ತ ಯೇಸು ಸುರಿಸಿದ ರಕ್ತದ ಮೂಲಕ ದೇವರ ಹತ್ತಿರಕ್ಕೆ ತರಲಾಯಿತು. ಯೇಸು ಕ್ರಿಸ್ತರೇ ನಮ್ಮ ಶಾಂತಿದಾತ, ನಿಮ್ಮನ್ನು ನಮ್ಮನ್ನು ಒಂದುಗೂಡಿಸಿದವರು ಅವರೇ. ನಮ್ಮಿಬ್ಬರನ್ನು ಪ್ರತ್ಯೇಕಿಸಿ ಹಗೆತನವೆಂಬ ಅಡ್ಡಗೋಡೆಯನ್ನು ತಮ್ಮ ಶರೀರದಿಂದಲೇ ಕೆಡವಿ ಹಾಕಿದ್ದಾರೆ. ವಿಧಿ ನಿಯಮಗಳಿಂದ ಕೂಡಿದ ಧರ್ಮಶಾಸ್ತ್ರವನ್ನು ನಿರಂತರಗೊಳಿಸಿದ್ದಾರೆ. ಉಭಯರನ್ನು ಒಂದುಗೂಡಿಸಿ ಶಾಂತಿ ಸಮಾಧಾನವನ್ನೇರ್ಪಡಿಸಿ ನೂತನ ಮಾನವನಾಗಿ ಪರಿವರ್ತಿಸಿದ್ದಾರೆ. ತಮ್ಮ ಶಿಲುಬೆಯ ಮರಣದ ಮೂಲಕ ಹಗೆತನವನ್ನು ನಿರ್ಮಲಗೊಳಿಸಿ ಉಭಯತ್ರರನ್ನು ಒಂದೇ ದೇಹದಂತೆ ಮಾಡಿ ದೇವರೊಂದಿಗೆ ಸದಾನಗೊಳಿಸಿದ್ದಾರೆ. ಯೇಸು ಕ್ರಿಸ್ತರು ಬಂದು ದೇವರಿಂದ ದೂರವಾಗಿದ್ದ ನಿಮಗೂ ಹತ್ತಿರವಾಗಿದ್ದ ನಮಗೂ ಶಾಂತಿಯ ಸಂದೇಶವನ್ನು ಸಾರಿದರು. ಇದರ ಪರಿಣಾಮವಾಗಿ ಅವರ ಮುಖಾಂತರವೇ ಉಭಯತ್ರರು ಒಂದೇ ಪವಿತ್ರಾತ್ಮ ಅವರಲ್ಲಿ ಪಿತನ ಸನ್ನಿಧಾನವನ್ನು ಸೇರಲು ಮಾರ್ಗವಾಯಿತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ. ನಿತ್ಯ ಜೀವನವಿರುವ ನುಡಿ ಇರುವುದು ತಮ್ಮಲ್ಲೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಪ್ರೇಷಿತರು ಯೇಸುವಿನ ಬಳಿಗೆ ಹಿಂದಿರುಗಿ ಬಂದು ತಾವು ಮಾಡಿದ ಸಕಲ ಕಾರ್ಯಕಲಾಪಗಳ ಹಾಗೂ ನೀಡಿದ ಬೋಧನೆಯ ವರದಿಯನ್ನು ಒಪ್ಪಿಸಿದರು. ಜನರು ಗುಂಪು ಗುಂಪಾಗಿ ಎಡಬಿಡದೆ ಬರುತ್ತಾ ಹೋಗುತ್ತಾ ಇದ್ದುದರಿಂದ ಯೇಸುವಿಗೆ ಮತ್ತು ಅವರ ಶಿಷ್ಯರಿಗೆ ಊಟ ಮಾಡಲು ಬಿಡುವಿರಲಿಲ್ಲ. ಆದುದರಿಂದ ಯೇಸು ಸ್ವಾಮಿ, ಬನ್ನಿ, ಪ್ರತ್ಯೇಕವಾಗಿ ನಾವು ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ವಲ್ಪ ವಿಶ್ರಮಿಸಿಕೊಂಡು ಬರೋಣ ಎಂದರು. ಅಂತೆಯೇ ಅವರೆಲ್ಲರೂ ಪ್ರತ್ಯೇಕವಾಗಿ ದೋಣಿಯನ್ನು ಹತ್ತಿ ಏಕಾಂತ ಪ್ರದೇಶಕ್ಕೆ ಹೊರಟರು. ಆದರೆ ಅವರು ಹೋಗುತ್ತಿರುವುದನ್ನು ಕಂಡು ಗುರುತಿಸಿದ ಅನೇಕರು ಎಲ್ಲ ಊರುಗಳಿಂದ ಕಾಲ್ದಾರಿಯಲ್ಲಿ ತ್ವರಿತವಾಗಿ ಸಾಗಿ ಅವರಿಗೆ ಮುಂಚಿತವಾಗಿಯೇ ಆ ಸ್ಥಳವನ್ನು ಸೇರಿದರು. ಯೇಸು ಸ್ವಾಮಿ ದೋಣಿಯಿಂದ ಇಳಿದಾಗ ಅಲ್ಲಿ ದೊಡ್ಡ ಜನಸಮೂಹವೇ ಸೇರಿತ್ತು. ಆ ಜನರು ಕುರುಬನಿಲ್ಲದ ಕುರಿಗಳಂತಿರುವುದನ್ನು ಕಂಡ ಯೇಸುವಿನ ಮನ ಕರಗಿತು. ಅನೇಕ ವಿಷಯಗಳನ್ನು ಕುರಿತು ಅವರಿಗೆ ಉಪದೇಶವಿತ್ತರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಕಳೆದ ಭಾನುವಾರ ನಾವು ಪ್ರಭು ಯೇಸು ಕ್ರಿಸ್ತರ ಸೇವಾ ಜೀವನವನ್ನು ಧ್ಯಾನಿಸುತ್ತಾ 3 ಅಂಶಗಳ ಬಗ್ಗೆ ಧ್ಯಾನಿಸಿದೆವು.
ಪ್ರಭು ಯೇಸು ಕ್ರಿಸ್ತರ ಕರೆ ಮತ್ತು ಅವರ ಆಯ್ಕೆ. ನೀವು ನನ್ನನ್ನು ಆಯ್ದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆಯ್ದುಕೊಂಡಿದ್ದೇನೆ. ಎರಡನೆಯದಾಗಿ ನಾವು ಹೇಳಿದೆವು, ಪ್ರಭು ಯೇಸು ಕ್ರಿಸ್ತರ ಸೇವಾ ಜೀವನಕ್ಕೆ ಅಡಿತಳವಾಗಿರುವುದು, ತಳಹದಿಯಾಗಿರುವುದು ಅವರೊಂದಿಗೆ ನಮಗಿರುವ ಅನುಭವ, ಅವರೊಂದಿಗಿರಲು. ಮೂರನೆಯದಾಗಿ ಅವರ ನಾಮದಲ್ಲಿ ಕಳುಹಿಸಲ್ಪಡಲು. ಕಳೆದ ಭಾನುವಾರ ಹೇಗೆ ಆ ಅಪೊಸ್ತಲರು ಪ್ರಭುವಿನ ಅನುಭವವನ್ನು ಪಡೆದುಕೊಂಡು ಅದನ್ನು ಜಗತ್ತಿಗೆ ಸಾರಿದರು, ಕಳುಹಿಸಲ್ಪಟ್ಟರು ಎಂದು. ಈ ವಾರ ಶುಭ ಸಂದೇಶ ಪ್ರಾರಂಭವಾಗುವುದೇ ಪ್ರೇಷಿತರು ಮರಳಿ ಯೇಸು ಸ್ವಾಮಿಯ ಬಳಿಗೆ ಬಂದರು. ಕಳುಹಿಸಲ್ಪಟ್ಟವರು ಮರಳಿ ಬರುತ್ತಿದ್ದಾರೆ. ಇಂದು ಈ 3 ವಾಚನಗಳ ಬೆಳಕಿನಲ್ಲಿ ನಾವು ಧ್ಯಾನಿಸುವಾಗ ಮುಖ್ಯವಾಗಿ 3 ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಮುಂದಾಗುತ್ತೇನೆ. ಮೊದಲನೆಯದಾಗಿ ನಾವು ಕಳುಹಿಸಲ್ಪಡುವುದು. ಕಳೆದ ಭಾನುವಾರ ಅಪೊಸ್ತಲರನ್ನು ಕಳುಹಿಸುತ್ತಾರೆ. ನಾನು ಪ್ರಬೋಧನೆಯ ಕೊನೆಯಲ್ಲಿ ಹೇಳಿದೆ, ಪ್ರತಿ ಬಲಿಪೂಜೆಯಲ್ಲಿ ನಮ್ಮ ಪ್ರತಿಯೊಬ್ಬರನ್ನ ಕಳುಹಿಸಿಕೊಡುತ್ತಾರೆ, ಹೋಗಿ ಶುಭ ಸಂದೇಶವನ್ನು ಸಾರಿರಿ ಎಂದು. ನಾವು ಕಳುಹಿಸಲ್ಪಟ್ಟವರು. ಈ ಕಳುಹಿಸುವುದು ಏಕೆ ಎಂದರೆ ಅನುಭವವನ್ನು ಪಡೆದು ಮರಳಿ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬರುವುದಕ್ಕೆ, ಹಾಗೆ ಹೋಗುವುದಕ್ಕಲ್ಲ. ಅಪೊಸ್ತಲರನ್ನ ಕಳುಹಿಸಿದ್ದು ನೀವು ಹಾಗೆ ಹೋಗ್ಬಿಡಿ ಅನ್ನೋದಕ್ಕಲ್ಲ. ಅವರು ಮರಳಿ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬಂದರು. ಅವರ ಅನುಭವವನ್ನು, ತಾವು ಮಾಡಿದ್ದನ್ನ, ಪ್ರಬೋಧಿಸಿದ್ದನ್ನ ಸಕಲವನ್ನ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಹಂಚಿಕೊಂಡರು. ಹಾಗಾದರೆ ಮೊದಲನೆಯ ಅಂಶ ನಮ್ಮ ಧ್ಯಾನಕ್ಕೆ ಮರಳಿ ಬರುವುದು, ವರದಿ ಒಪ್ಪಿಸುವುದು. ಟು ರಿಟರ್ನ್ ಆ್ಯಂಡ್ ರಿಪೋರ್ಟ್. ಮರಿಬಾರ್ದು, ಬಹಳ ಸುಲಭ. ರಿಟರ್ನ್ ಆ್ಯಂಡ್ ರಿಪೋರ್ಟ್. ಅನೇಕ ಬಾರಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಅನೇಕ ಕೋರಿಕೆಗಳನ್ನಿಟ್ಟು ನಾವು ಪ್ರಾರ್ಥಿಸುತ್ತೇವೆ. ಆ ಕೋರಿಕೆಗಳು ಈಡೇರಿದಾಗ ನಾವು ಮರಳಿ ಆ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬಂದಿದ್ದೇವೆಯೇ, ಕೇವಲ ಕೃತಜ್ಞತೆ ಎಂದು ಹೇಳಲು ಮಾತ್ರವಲ್ಲ, ಸಕಲವನ್ನು ಹೇಳಲು. ಇಂದಿನ ಶುಭ ಸಂದೇಶ ಹೇಳುತ್ತದೆ, ಅವರು ಹಿಂದಿರುಗಿ ಬಂದು ತಾವು ಮಾಡಿದ ಸಕಲ ಕಾರ್ಯಕಲಾಪಗಳ ಹಾಗೂ ನೀಡಿದ ಬೋಧನೆಯ ವರದಿಯನ್ನು ಒಪ್ಪಿಸಿದರು. ಮಾಡಿದ ಸಕಲವನ್ನ, ಅವರು ಪಟ್ಟ ಕಷ್ಟಗಳು, ಸಂತೋಷ, ಎಲ್ಲವನ್ನ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ನಾವು ಹಂಚಿಕೊಳ್ಳಬೇಕಾಗಿರೋದು. ಎಲ್ಲವನ್ನ, ನಮ್ಮ ಸುಖ ದುಃಖಗಳನ್ನು, ಹಿಂಸೆ ಬಾಧೆಗಳನ್ನು, ನಮ್ಮ ಸೋಲುಗಳನ್ನ, ನಮ್ಮ ವಿಜಯವನ್ನ, ಎಲ್ಲವನ್ನ, ಸಕಲವನ್ನ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಒಂದು ಟಿಪ್ಪಣಿ ಕೊಡುವುದಲ್ಲ. ಒಂದು ಟಿಪ್ಪಣಿ ಅಲ್ಲ. ಅನೇಕ ವಿಷಯಗಳನ್ನು ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ, ಅದು ಟಿಪ್ಪಣಿ. ಒಂದು ವರದಿ, ಅದನ್ನ ಸಂಪೂರ್ಣವಾಗಿ ಅವರೊಂದಿಗೆ ಹಂಚಿಕೊಳ್ಳಲು ನಾವು ಪ್ರತಿ ಬಾರಿ ದೇವಾಲಯಕ್ಕೆ ಏತಕ್ಕಾಗಿ ಬರುತ್ತಿದ್ದೇವೆ. ಕಳೆದ ಬಲಿಪೂಜೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಕಳುಹಿಸಿಕೊಟ್ಟರು, ಹೋಗಿ ಶುಭ ಸಂದೇಶವನ್ನು ಸಾರಿರಿ ಎಂದು. ನಾವು ಹೋದೆವು. ನಮ್ಮ ಕುಟುಂಬದಲ್ಲಿ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ಜೀವಿಸಿ ಆ ಅನುಭವದೊಂದಿಗೆ ಇಂದು ಪುನಃ ಬಂದಿದ್ದೇವೆ. ಆ ಸಕಲವನ್ನ ಈ ಬಲಿಪೂಜೆಯಲ್ಲಿ ನಾವು ಆ ಗೊಲ್ಲನೊಂದಿಗೆ ಹಂಚಿಕೊಳ್ಳಬೇಕಾಗಿದೆ. ಎಲ್ಲವನ್ನ ಅವರಿಗೆ ಹೇಳಬೇಕಾಗಿದೆ. ಹಂಚಿಕೊಳ್ಳಲು ನಾವು ಹಿಂದಿರುಗಿ ಬರುತ್ತೇವೆ. ಹಿಂದಿರುಗಿ ಬಾ, ವರದಿ ಮಾಡು. ರಿಟರ್ನ್ ಆ್ಯಂಡ್ ರಿಪೋರ್ಟ್. ಎರಡನೆಯದಾಗಿ ಇಂದಿನ ಈ ವಾಚನಗಳ ಅಡಿಯಲ್ಲಿ ನಾವು ನೋಡುವಾಗ, ಎರಡನೆಯದಾಗಿ ವಿಶ್ರಾಂತಿ ಪಡೆದುಕೋ, ಪುನಶ್ಚೇತನಗೊಳ್ಳು, ನವೀಕೃತವಾಗು. ರೆಸ್ಟ್ ಆ್ಯಂಡ್ ರಿನ್ಯೂ. ರೆಸ್ಟ್ ಆ್ಯಂಡ್ ರಿನ್ಯೂ. ವಿಶ್ರಾಂತಿ ಪಡೆದುಕೋ. ಪ್ರಭು ಯೇಸು ಕ್ರಿಸ್ತರು ಅವರ ಎಲ್ಲ ಕಾರ್ಯಕಲಾಪಗಳನ್ನು, ಅವರು ಮಾಡಿದ ಎಲ್ಲವನ್ನ ಕೇಳಿದ ಮೇಲೆ ಅವರು ಅರ್ಥ ಮಾಡಿಕೊಂಡರು. ಅವರು ಬಳಲಿದ್ದಾರೆ, ದಣಿದಿದ್ದಾರೆ. ಅವರಿಗೆ ಈಗ ದೇಹಕ್ಕೂ ಆತ್ಮಕ್ಕೂ ವಿಶ್ರಾಂತಿ ಬೇಕಾಗಿದೆ. ಬನ್ನಿ, ನಾವೊಂದು ಏಕಾಂತ ಪ್ರದೇಶಕ್ಕೆ ಹೋಗೋಣ, ಅಲ್ಲಿ ವಿಶ್ರಮಿಸೋಣ. ನಮ್ಮ ಜೀವನದಲ್ಲಿ ದುಡಿಮೆ, ವಿಶ್ರಾಂತಿ ಎರಡರಲ್ಲೂ ಒಂದು ಸಮತೋಲನ ಇರಬೇಕು. ಅನ್ಲೆಸ್ ದರ್ ಈಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ ರೆಸ್ಟ್ ಅಂಡ್ ವರ್ಕ್,
ವಿ ವಿಲ್ ನಾಟ್ ಬಿ ಹ್ಯಾಪಿ ಪೀಪಲ್. ನಮ್ಮ ಜೀವನದಲ್ಲಿ ಆ ಕೆಲಸ ಮತ್ತು ವಿಶ್ರಾಂತಿ ಎರಡರಲ್ಲೂ ಸಮತೋಲನವಿರಬೇಕು. ಇಲ್ಲದಿದ್ದರೆ ಖಂಡಿತವಾಗಿಯೂ ನಾವು ಸಂತೋಷವಾಗಿ ಇರಲು ಸಾಧ್ಯವಿಲ್ಲ. ದೇವರು ಆದಿಯಿಂದಲೂ ನಮಗೆ ಅದನ್ನೇ ಕಳುಹಿಸುತ್ತಾರೆ. ಆದಿಯಿಂದಲೂ, ಆದಿಕಾಂಡದಲ್ಲೇ ಎಲ್ಲವನ್ನ ಸೃಷ್ಟಿ ಮಾಡಿದ ದೇವರು 7ನೇ ದಿನ ವಿಶ್ರಾಂತಿ ಪಡೆದರು. ವಿಶ್ರಾಂತಿ ಪಡೆಯಲು ನಮ್ಮನ್ನ ಪ್ರಾರಂಭದಿಂದಲೂ ಪ್ರೇರೇಪಿಸುತ್ತಿದ್ದಾರೆ. ಅನೇಕ ಬಾರಿ ಕೆಲಸ 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 ಎಂದು ಹೇಳಿ ಆ ವಿಶ್ರಾಂತಿಯನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಆ ವಿಶ್ರಾಂತಿ ನಮ್ಮ ದೇಹಕ್ಕೂ ಆತ್ಮಕ್ಕೂ ಬಹಳ ಮುಖ್ಯ. ಅನೇಕ ಬಾರಿ ದೇಹದ ವಿಶ್ರಾಂತಿ ಬಹುಶಃ ನಾವು ಪಡೆದುಕೊಳ್ಳುತ್ತಿದ್ದೇವೆ, ಆತ್ಮದ ವಿಶ್ರಾಂತಿ, ದ ರೆಸ್ಟ್ ಫಾರ್ ಆರ್ ಸೋಲ್ಸ್. ಆತ್ಮದ ವಿಶ್ರಾಂತಿ ಅದು ಸಿಕ್ಕುವುದು ಈ ಬಲಿಪೀಠದ ಅಡಿಯಲ್ಲಿ ಮಾತ್ರ. ಆ ಆತ್ಮ ವಿಶ್ರಾಂತಿಯನ್ನು ನಮಗೆ ಕೊಡುವುದು ಇಗೋ ಈ ನಮ್ಮ ಗೊಲ್ಲ ಮಾತ್ರ. ಬೇರೆ ಎಲ್ಲಿಯೂ ಆ ಆತ್ಮ ವಿಶ್ರಾಂತಿ ಸಿಗುವುದಿಲ್ಲ. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಿದ್ದಾರೆ, ಬನ್ನಿ ವಿಶ್ರಾಂತಿ ಪಡೆದುಕೊಳ್ಳಿ. ಅನೇಕ ಬಾರಿ ಮದರ್ ತೆರೇಸರವರ ಜೀವನದಲ್ಲಿ ಅದನ್ನು ನೋಡುತ್ತೇವೆ. ದೇವರ ಕೆಲಸದಲ್ಲಿ ತಮ್ಮನ್ನೇ ಯಥೇಚ್ಛವಾಗಿ ತೊಡಗಿಕೊಂಡಿದ್ದ ಅವರಲ್ಲಿ ಒಂದು ಅಸಮಾಧಾನ, ದೇವರ ಪ್ರಸನ್ನತೆಯನ್ನೇ ಕಳೆದುಕೊಂಡಂಥ ಒಂದು ಅನುಭವ. ಆಗ ಅವರಿಗೆ ನೀಡಲ್ಪಟ್ಟ ಒಂದು ಯೋಚನೆ, ಪರಮಪ್ರಸಾದದಲ್ಲಿರುವ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಪ್ರತಿದಿನ ನಿನ್ನ ಸಮಯವನ್ನ ಕಳೆ, ಅಲ್ಲಿ ವಿಶ್ರಾಂತಿ ಪಡೆದುಕೋ, ಅಲ್ಲಿ ವಿಶ್ರಾಂತಿ ಪಡೆದುಕೋ. ನಮ್ಮ ಪೋಪ್ ಸಂತ ದ್ವಿತೀಯ ಜಾನ್ ಪಾಲರು ಹೇಳುತ್ತಾರೆ, ಅನೇಕ ಬಾರಿ ನಮ್ಮಲ್ಲಿ ದೇವರ ಕೆಲಸ ದೇವರ ಕೆಲಸ ದೇವರ ಕೆಲಸ ಎಂದು, ಒಳ್ಳೆಯ ಕೆಲಸ ಎಂದು ಹೇಳಿ ಆ ದೇವರ ಕೆಲಸದಲ್ಲೇ ನಾವು ಮಗ್ನರಾಗಿ ದೇವರನ್ನೇ ಮರೆತು ಬಿಡುತ್ತಿದ್ದೇವೆ. ಆಂಗ್ಲದಲ್ಲಿ ಅವರು ಹೇಳುತ್ತಾರೆ, ವಿ ಇಮ್ಮರ್ಸ್ ಆರ್ ಸೆಲ್ಸ್ ಇನ್ ದ ವರ್ಕ್ ಆಫ್ ದ ಲಾರ್ಡ್ ಸೋ ಮಚ್ ವೆರ್ ವಿ ಫರ್ಗೆಟ್ ದ ಲಾರ್ಡ್ ಆಫ್ ದ ವರ್ಕ್. ಒಳ್ಳೆಯ ಕೆಲಸದ ಆ ಬರದಲ್ಲಿ ನಾವು ಆ ಒಳ್ಳೆಯ ಸಕಲ ಒಳ್ಳೆಯ ಬುಗ್ಗೆಯಾಗಿರುವ, ಒಳಿತಿನ ಬುಗ್ಗೆಯಾಗಿರುವ ಸರ್ವೇಶ್ವರನನ್ನ ಮರೆಯಬಾರದು. ಆ ದುಡಿಮೆ ವಿಶ್ರಾಂತಿ ಬಹಳ ಮುಖ್ಯವಾದದ್ದು. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಬನ್ನಿ ಏಕಾಂತ ಪ್ರದೇಶಕ್ಕೆ ಹೋಗೋಣ, ವಿಶ್ರಮಿಸೋಣ. ವಿಶ್ರಾಂತಿ, ಆ ವಿಶ್ರಾಂತಿ ನಮ್ಮನ್ನ ಪುನಶ್ಚೇತನಗೊಳಿಸುತ್ತದೆ, ನಮ್ಮಲ್ಲಿ ಉತ್ಸಾಹವನ್ನು ತುಂಬುತ್ತದೆ, ಪುನಃ ನಾವು ಮರಳಿ ಹೋಗಲು. ಆದ್ದರಿಂದ ಇಂದು ಪ್ರಭು ಯೇಸು ಕ್ರಿಸ್ತರು ಆ ವಿಶ್ರಾಂತಿಗಾಗಿ ಕರೆ ನೀಡುತ್ತಿದ್ದಾರೆ. ಮೂರನೆಯದಾಗಿ ರೆಸೊನೆನ್ಸ್ ಆರ್ ರೆಸ್ಪಾಂಡ್ ವಿತ್ ಮರ್ಸಿ. ಪ್ರತಿ ಬಾರಿ ಏನೇ ಯಾವ ಸಂದರ್ಭದಲ್ಲಿಯೂ ದಯೆಯೊಂದಿಗೆ ಉತ್ತರಿಸು, ಕರುಣೆಯೊಂದಿಗೆ ಉತ್ತರಿಸು. ಪ್ರಭು ಯೇಸು ಕ್ರಿಸ್ತರು ಆ ವಿಶ್ರಾಂತಿಯನ್ನು ಪಡೆಯಲು ಹೋಗುತ್ತಿದ್ದಾರೆ, ಆಗ ಜನ ಬರ್ತಿದ್ದಾರೆ. ಕೋಪಿಸ್ಕೊಳ್ತಾ ಇಲ್ಲ ಪ್ರಭು ಯೇಸು ಕ್ರಿಸ್ತರು. ಆ ಜನರನ್ನ ನೋಡಿದಾಕ್ಷಣ ಪ್ರಭುವಿನ ಆ ಒಂದು ಮನದಾಳದ ಯೋಚನೆ, ಭಾವನೆ ಹೇಗಿತ್ತು? ಅವರು ಅಲ್ಲಿ ಇಳಿದಾಗ ದೊಡ್ಡ ಜನಸಮೂಹವೇ ಸೇರಿತ್ತು. ಅವರನ್ನ ಕಂಡು ಯೇಸುವಿನ ಮನ ಕರಗಿತು. ಅವರು ಕೋಪಗೊಳ್ಳಲಿಲ್ಲ. ಎಲ್ಲಾ ಸಂದರ್ಭದಲ್ಲಿಯೂ ದಯೆಯೊಂದಿಗೆ, ಕರುಣೆಯೊಂದಿಗೆ ಅವರು ಉತ್ತರಿಸಿದರು. ರೆಸ್ಪಾಂಡ್ ವಿತ್ ಮರ್ಸಿ, ರೆಸ್ಪಾಂಡ್ ವಿತ್ ಮರ್ಸಿ. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ನೋಡುತ್ತೇವೆ, ಯೆರೆಮೀಯ ಪ್ರವಾದಿ ಹೇಳುತ್ತಾರೆ, ಎರಡು ರೀತಿಯ ಗೊಲ್ಲರ ಬಗ್ಗೆ ಅವರು ಮಾತನಾಡುತ್ತಿದ್ದಾರೆ. ಒಂದು, ದೇವರ ಮಂದೆಯನ್ನ ಚದುರಿಸುವವರು, ಹಾಳು ಮಾಡುವವರು. ದೇವರು ಹೇಳುತ್ತಿದ್ದಾರೆ, ನನ್ನ ಮಂದೆಯನ್ನ ನಂಬಿ ನಾನು ನಿಮಗೆ ಒಪ್ಪಿಸಿದೆ, ಅದನ್ನ ಹಾಳು ಮಾಡಿದ್ದೀರಿ. ದೇವರು ಕೋಪಗೊಳ್ಳುತ್ತಿದ್ದಾರೆ. ಎರಡನೆಯದಾಗಿ ಜೆರೆಮೀಯ ಹೇಳುತ್ತಾರೆ, ದಿನಗಳು ಬರಲಿವೆ, ಅವರು ಒಂದು ಗೊಲ್ಲನನ್ನ ನಮಗೆ ಕೊಡುತ್ತಾರೆ, ನಮ್ಮನ್ನ ಅರ್ಥ ಮಾಡಿಕೊಳ್ಳುವವರು, ನಮ್ಮನ್ನ ಕರುಣೆಯಿಂದ ದಯೆಯಿಂದ ನೋಡುವವರು. ಆ ಗೊಲ್ಲನೆ ಈಗೋ ಪ್ರಭು ಯೇಸು ಕ್ರಿಸ್ತರು, ನಮ್ಮನ್ನ ಸದಾ ಅರ್ಥ ಮಾಡಿಕೊಳ್ಳುವವರು, ಸದಾ ನಮ್ಮನ್ನ ದಯೆಯಿಂದ ಕರುಣೆಯಿಂದ ನೋಡುವವರು. ಅದನ್ನೇ ನಾವು ಇಂದಿನ ಕೀರ್ತನೆಯಲ್ಲಿ ಹಾಡಿದೆವು, ದೇವರು ನನ್ನ ಗೊಲ್ಲನು ಕೊರತೆ ನಾ ಪಡೆನು, ದೇವರು ನನ್ನ ಗೊಲ್ಲನು ಕೊರತೆ ನಾ ಪಡೆನು. ಅನೇಕ ಸನ್ನಿವೇಶಗಳಲ್ಲಿ ಆ ದಯೆಯನ್ನ, ಕರುಣೆಯನ್ನ ನಾವು ಮರೆತು ಬಿಡುತ್ತೇವೆ. ಇಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ,
ನೀವು ಇತರರಿಗೆ ಉತ್ತರ ನೀಡುವಾಗ, ಇತರರೊಂದಿಗೆ ನೀವು ಬೆರೆಯುವಾಗ ದಯೆಯಿಂದ ಮಾಡಿ. ಈ ಮೂರು ವಿಷಯಗಳನ್ನು ಇಂದು ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳುತ್ತಿದ್ದಾರೆ. ಮೊದಲನೆಯದಾಗಿ ರಿಟರ್ನ್ ಆ್ಯಂಡ್ ರೆಸ್ಪಾಂಡ್, ರಿಟರ್ನ್ ಆ್ಯಂಡ್ ರಿಪೋರ್ಟ್. ಹಿಂದಿರುಗಿ ಬಾ, ವರದಿ ನೀಡು. ನಾವು ಪ್ರತಿ ಬಾರಿ ದೇವಾಲಯಕ್ಕೆ ಹಿಂದಿರುಗಿ ಬರುವಾಗ ಕಳೆದ ವಾರ ಏನಾಯಿತು ಪ್ರಭು ಯೇಸು ಕ್ರಿಸ್ತರಿಗೆ ಹೇಳಬೇಕಾಗಿದೆ. ನಾವು ಪಟ್ಟ ಎಲ್ಲ ಕಷ್ಟಗಳ, ನಮ್ಮ ವಿಜಯ, ನಮ್ಮ ಸೋಲು ಎಲ್ಲವನ್ನ. ಎರಡನೆಯದಾಗಿ ರೆಸ್ಟ್ ಆ್ಯಂಡ್ ರಿನ್ಯೂವಲ್, ವಿಶ್ರಾಂತಿ ಪಡೆದುಕೋ, ಪುನಶ್ಚೇತನಗೊಳ್ಳು. ಮೂರನೆಯದಾಗಿ ನಾವು ಯಾರಿಗೆ ಏನನ್ನು ಮಾಡಿದರೂ ದಯೆಯಿಂದ, ಕರುಣೆಯಿಂದ ಮಾಡು, ರೆಸ್ಪಾಂಡ್ ವಿತ್ ಮರ್ಸಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಹಿರಿಯ ನಾಗರಿಕರ ದಿನವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಹಿರಿಯ ನಾಗರಿಕರಿಗೆ ಇಂದು ನಿಮ್ಮ ಜ್ಞಾನವನ್ನು, ನಿಮ್ಮ ತ್ಯಾಗವನ್ನು ಕೊಂಡಾಡುವ ದಿನ. ಯಾರು ನಿಮ್ಮ ತ್ಯಾಗವನ್ನು ಮರೆತರೋ ಈಗೋ ಪ್ರಭು ಯೇಸು ಕ್ರಿಸ್ತರು ಮರೆಯುವುದಿಲ್ಲ. ಅವರು ಹೇಳುತ್ತಾರೆ, ನೀವು ಒಂದು ಲೋಟ ನೀರನ್ನು ಇತರರಿಗೆ ಕೊಟ್ಟರೂ ನಾನು ಅದನ್ನು ಮರೆಯುವುದಿಲ್ಲ ಎಂದು ಹೇಳಿ. ಆದ್ದರಿಂದ ಇಂದು ನೀವು ಮಾಡಿರುವ ಎಲ್ಲ ಒಳ್ಳೆ ಕಾರ್ಯಗಳನ್ನು ದೇವರು ಸ್ಮರಿಸುತ್ತಿದ್ದಾರೆ. ದೇವರು ಸ್ಮರಿಸುತ್ತಿದ್ದಾರೆ. ನಿಮ್ಮ ಬೆನ್ನು ತಟ್ಟುತ್ತಿದ್ದಾರೆ ನಮ್ಮ ಗೊಲ್ಲ. ನೀವು ಒಳ್ಳೆ ಸೇವಕರಾಗಿ ಕೆಲಸ ಮಾಡಿದ್ದೀರಿ ಎಂದು ಹೇಳಿ. ಆದ್ದರಿಂದ ಇಂದು ಏನೇ ಇದ್ದರೂ, ಯಾರು ನಮ್ಮನ್ನು ಪ್ರಶಂಸಿಸದೆ ಹೋದರು ದೇವರು ನಮ್ಮನ್ನು ಪ್ರಶಂಸಿಸುತ್ತಿದ್ದಾರೆ. ದೇವರು ನನಗೆ ಆಧಾರವಾಗಿದ್ದಾರೆ. ಇಂದು ಆ ದೇವರು ನಮ್ಮ ಹಿರಿಯ ನಾಗರಿಕರನ್ನ ನೋಡಿ ಹೇಳುವುದು, ನಾನು ನಿನ್ನ ಗೊಲ್ಲ, ಕೊರತೆ ಪಡಬೇಡ. ಆದ್ದರಿಂದ ನಮ್ಮ ಹೃದಯ ಆಳದಲ್ಲಿ ಈ ಒಂದು ಕೀರ್ತನೆ ಸದಾ ಒಂದು ಜಪವಾಗಿ ಯಾವಾಗಲೂ ಅದು ನಮ್ಮ ಹೃದಯದ ಆಳದಲ್ಲಿ ಹಾಡುತ್ತಲೇ ಇರಬೇಕು. ದೇವರು ನನ್ನ ಗೊಲ್ಲನು, ಕೊರತೆ ನಾ ಪಡೆನು ಎಂದು ಹೇಳಿ. ಆ ಸರ್ವೇಶ್ವರ ಈಗೋ ನಮ್ಮೊಂದಿಗೆ ಸದಾ ದಯೆಯಿಂದ ಇರುವವರು ನಿಮ್ಮೊಂದಿಗೆ, ನನ್ನೊಂದಿಗೆ ಸದಾ ದಯೆಯಿಂದ ಇರುತ್ತಾರೆ. ಆ ದಯೆಯನ್ನು ಪಡೆದುಕೊಳ್ಳೋಣ, ಇತರರೊಂದಿಗೆ ಹಂಚೋಣ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ, ದೇವರು ನಮ್ಮ ಗೊಲ್ಲ, ಅವರಿರುವಾಗ ನಮಗೆ ಕೊರತೆ ಇಲ್ಲ ಎಂಬ ವಿಶ್ವಾಸದೊಂದಿಗೆ ನಮ್ಮ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು ಈಗ ತಂದೆಗೆ ಅರ್ಪಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವಗುರು ಪೋಪ್ ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ಪ್ರಭು ಯೇಸುವಿನ ಸಹಾನುಭೂತಿ ಮತ್ತು ಕರುಣೆಯನ್ನು ತಮ್ಮ ಸೇವಾ ಕಾರ್ಯಗಳಲ್ಲಿ ಪ್ರತಿಬಿಂಬಿಸುವಂತೆ ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ದೇಶದ ಎಲ್ಲ ನಾಯಕರುಗಳಿಗಾಗಿ ಪ್ರಾರ್ಥಿಸೋಣ. ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ವ್ಯವಸ್ಥಿತವಾಗಿ ಪೂರೈಸುತ್ತಾ ಸರ್ಕಾರದಿಂದ ಕೊಡುವಂತಹ ಸೇವೆಯನ್ನು ತಮಗಾಗಿ ಉಪಯೋಗಿಸಿಕೊಳ್ಳದೆ ನ್ಯಾಯಯುತವಾಗಿ ಜನರನ್ನು ಪೋಷಿಸಿ ರಕ್ಷಿಸುವಂತೆ ದೇವರು ಇವರನ್ನು ಹರಸಲೆಂದು ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಬಡ ಜನರು, ನಿರ್ಗತಿಕರು, ವೃದ್ಧರು, ವಿವಿಧ ಕಾಯಿಲೆಗಳಿಂದ ನರಳುತ್ತಿರುವವರು, ಮಾನಸಿಕ ಅಸ್ವಸ್ಥರು ಎಲ್ಲರೂ ಪ್ರಭು ಕ್ರಿಸ್ತರ ಅಭಯ ಹಸ್ತದಿಂದ ಸ್ಪರ್ಶಿತರಾಗಿ ಮನಧೈರ್ಯವನ್ನು, ಸೌಖ್ಯವನ್ನು, ಶಾಂತಿ ಸಮಾಧಾನವನ್ನು, ಆನಂದಮಯ ಜೀವನವನ್ನು ಅನುಭವಿಸುವಂತೆ ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ದೈವಾರಾಧನೆಯಲ್ಲಿ ಪಾಲ್ಗೊಂಡಿರುವ ಸರ್ವರನ್ನು ದಯಾಮಯ ದೇವರು ಹೇರಳವಾಗಿ ಆಶೀರ್ವದಿಸಿ ನಮ್ಮಲ್ಲಿರುವ ಆಧ್ಯಾತ್ಮಿಕ ಬಲಹೀನತೆಗಳನ್ನು ಹಾಗೂ ದೈಹಿಕ ಬಲಹೀನತೆಗಳನ್ನು ಜಯಿಸಲು ಬೇಕಾದ ಕೃಪೆಯನ್ನು ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶೇಷವಾಗಿ ಈ ದಿನ ಹಿರಿಯ ನಾಗರಿಕರಿಗೋಸ್ಕರ ಪ್ರಾರ್ಥಿಸೋಣ ಮತ್ತು ತ್ರಯೇಕ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದಯಾಮಯ ತಂದೆಯೇ,
ಈ ದಿನವನ್ನು ನಮ್ಮ ಗುರುವರಿಯರು ಹಿರಿಯ ನಾಗರಿಕರ ದಿನವೆಂದು ಪರಿಗಣಿಸಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಾಗ ಅವರ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಹರಸಿ ಫಲಪ್ರದವಾಗುವಂತೆ ಮಾಡಿರಿ. ಈ ಆಚರಣೆಯು ಎಲ್ಲ ಹಿರಿಯರಿಗೆ ಶುಭ ಸಂದೇಶದ ಮೌಲ್ಯಗಳನ್ನು ಬಾಳಿನಲ್ಲಿ ಅಳವಡಿಸಿಕೊಂಡು ತಮ್ಮ ಬದುಕಿನಲ್ಲಿ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಲು ಸಹಾಯಕವಾಗಲೆಂದು ಪ್ರಾರ್ಥಿಸೋಣ. ಅವರ ಕುಟುಂಬದವರಿಂದ, ಸರಕಾರದಿಂದ, ಸಮಾಜದಿಂದ ಹಾಗೂ ಧರ್ಮ ಕೇಂದ್ರದಿಂದ ಅವರ ತ್ಯಾಗಮಯ ಜೀವನ, ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಸಲ್ಲಬೇಕಾದ ಪ್ರೀತಿ, ಮಮತೆ, ಗೌರವ, ಪ್ರಶಂಸೆ ಹಾಗೂ ಸೌಕರ್ಯಗಳನ್ನು ಲಭಿಸಿಕೊಡಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಎಲ್ಲ ಮೃತರಾದ ದೇವರ ಆಧೀನದಲ್ಲಿರುವ ಹಿರಿಯರಿಗೋಸ್ಕರ ಪ್ರಾರ್ಥಿಸೋಣ. ಕರುಣಾಮಯ ದೇವರು ಅವರ ಪಾಪಗಳೆಲ್ಲವನ್ನು ಕ್ಷಮಿಸಿ ನಿತ್ಯ ವಿಶ್ರಾಂತಿಯನ್ನು ಅವರಿಗೆ ಕೊರಣಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಆಸ್ಪತ್ರೆಗೆ ಸೇರಿಸಲ್ಪಟ್ಟಿರುವವರು, ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದಲ್ಲಿ ಜಯಾಲಿ ಗೋರಿಯವರು, ಡಾತಿ ಮಥಾಯಸ್ ಮತ್ತು ಸಗಾಯ್ ರೋಜರ್ ಇವರು ಆಸ್ಪತ್ರೆಗೆ ಸೇರಿದರು. ಇವರ ಆರೋಗ್ಯ ಕ್ಷೇಮಕ್ಕಾಗಿ ಪ್ರಾರ್ಥಿಸೋಣ. ನಮ್ಮಲ್ಲಿ ಅನೇಕರು ನನಗಾಗಿ ಪ್ರಾರ್ಥಿಸಿ ಎಂದು ಬೇಡಿಕೊಂಡಿದ್ದಾರೆ, ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸೋಣ. ಇಂದು ವಿಶೇಷವಾಗಿ ನಮ್ಮ ಹಿರಿಯರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಿಮ್ಮ ಏಕೈಕ ಪುತ್ರನನ್ನು ನಮ್ಮ ಅತ್ಯುತ್ತಮ ಮೇಷಪಾಲಕರಾಗಿ ನೀಡಿದ್ದೀರಿ. ಅವರು ನಮ್ಮೊಂದಿಗೆ ಇರುವಾಗ ನಮಗೆ ಯಾವ ಕೊರತೆಯೂ ಇಲ್ಲ. ಆ ಮೇಷಪಾಲಕರಲ್ಲಿ ನಮ್ಮ ವಿಶ್ವಾಸವನ್ನಿಟ್ಟು ಅವರನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಪ್ರೀತಿಸುವ ಹೃದಯವನ್ನು ನಮಗೆ ಕರುಣಿಸಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್.
ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಇಗೋ ಇಳಿದು ಬನ್ನಿ. ನಿಮ್ಮ ಮುಂದೆ ಇಲ್ಲಿ ನಿಂತಿರುವ ನಮ್ಮ ಹಿರಿಯರನ್ನು ಆಶೀರ್ವದಿಸಿರಿ. ಇವರ ಮನಗಳನ್ನು ತುಂಬಿರಿ. ಇವರು ಮಾಡಿದ ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ. ದೇವರೇ, ನೀವು ಅಬ್ರಹಾಮನನ್ನು ಆಶೀರ್ವದಿಸುವಾಗ ಆತನಿಗೆ ಹೇಳಿದಿರಿ, ಅಬ್ರಹಾಮನೇ, ನೀನು ಇತರರಿಗೆ ಆಶೀರ್ವಾದವಾಗಿ ಇರುವೆ ಎಂದು ಹೇಳಿ. ಇಗೋ ನಮ್ಮ ಹಿರಿಯ ನಾಗರಿಕರನ್ನು ಆಶೀರ್ವದಿಸುವುದು ಮಾತ್ರವಲ್ಲದೆ ಇವರು ನಮ್ಮ ಧರ್ಮ ಕೇಂದ್ರಕ್ಕೆ, ನಮ್ಮ ಕುಟುಂಬಗಳಿಗೆ, ಈ ಸಮಾಜಕ್ಕೆ ಆಶೀರ್ವಾದವಾಗಿ ಇರುತ್ತವೆ ಕರುಣಿಸಿರಿ. ಮಾತೆ ಮರಿಯಮ್ಮನವರೇ, ಸದಾ ಇವರಿಗೆ ತಾಯಿಯಾಗಿ, ನಾಯಕಿಯಾಗಿ, ಪೋಷಕಿಯಾಗಿ ಇದ್ದು ಇವರನ್ನು ಕಾಪಾಡಿ ಮುನ್ನಡೆಸಿರಿ. ಸಂತ ಜೋಸೆಫರು ಸದಾ ನಿಮಗಾಗಿ ಪ್ರಾರ್ಥಿಸಲಿ. ನಮ್ಮ ಪಾಲಕಿ ಸದಾ ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು ದೇವರ ಬಳಿಗೆ ಕೊಂಡೊಯ್ಯಲಿ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ಕಾಪಾಡಲು ನಿಮ್ಮ ಮಧ್ಯದಲ್ಲೂ, ನಿಮಗೆ ದಾರಿ ತೋರಿಸಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಹರಸಿ ಆಶೀರ್ವದಿಸಲು ಸದಾ ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಮತ್ತೊಮ್ಮೆ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕೊನೆಯ ಹಾಡನಾಡೋಣ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.